ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಜೀವಾತ್ಮ ಅಂದರೆ ನಮ್ಮ ದೇಹದೊಳಗೆ ಒಂದು ಆತ್ಮ ಅಂತ ಇದೆಯಲ್ವಾ, ಆ ಜೀವಾತ್ಮದ ಅಸ್ತಿತ್ವ ಏನು, ಭಗವಂತನ ಅಸ್ತಿತ್ವ ಏನು, ಹಾಗೂ ಈ ಎಲ್ಲ ಪ್ರಕೃತಿ ಸೃಷ್ಟಿಯಾಗಿದ್ದು ಹೇಗೆ, ಭಗವಂತನನ್ನು ನಾವು ನೋಡಬಹುದಾ, ಹೇಗೆ ನೋಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಎಪಿಸೋಡಲ್ಲಿ ನಾವು ಸಂಸ್ಕೃತ ಬರದೇ ಹೋದರೂ ಕೂಡ ನಾವು ವೇದಗಳನ್ನು ಓದಬಹುದು, ಅರ್ಥ ಮಾಡ್ಕೋಬಹುದು. ಯಾಕೆಂದರೆ ವೇದಗಳಿರೋದು ಸಂಸ್ಕೃತದಲ್ಲೆಲ್ಲ ವೇದ ಭಾಷೆಯಲ್ಲಿ. ಮೊದಲನೇ ಸಾರಿ ಅದನ್ನು ಕೇಳಿದ್ರೂ ನಾವು ಈಸಿಯಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈ ವೇದಗಳನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು, ಯಾಕೆ ವೇದನೇ ಎಲ್ಲರಿಗಿಂತ ಶ್ರೇಷ್ಠ, ವೇದ ಪರಮ ಪ್ರಮಾಣ ಅಂತ ನಾವು ಹೇಳ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ನಮ್ಮ ಜೀವನಕ್ಕೆ ಸುಲಭವಾಗಿ ಇದನ್ನೆಲ್ಲ ಅಳವಡಿಸ್ಕೋಬಹುದು. ಯಾರಿಗೂ ಇದು ಆಗಲ್ಲ, ಇದು ಮಾಡೋಕ್ಕಾಗಲ್ಲ, ಇದನ್ನು ಅಳವಡಿಸ್ಕೊಳ್ಳೋದು ಕಷ್ಟ ಅನ್ನೋಂಥ ವಿಷಯ ಇಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ಎರಡನೇ ಎಪಿಸೋಡಲ್ಲಿ ನಾವು ಅಸ್ತಿತ್ವದ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಅಸ್ತಿತ್ವದ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಭಾಷೆಯ ಸ್ಟೈಲ್ ಏನು ಅನ್ನೋದನ್ನು ಒಂದು ಶಬ್ದವನ್ನು ತಗೊಂಡು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಈ ಅಶ್ವ ಅನ್ನೋ ಒಂದು ಶಬ್ದವನ್ನು ಉದಾಹರಣೆಯಾಗಿ ಕೊಟ್ಟಿರೋದಷ್ಟೇ. ಅದು ಒಂದು ಶಬ್ದ ಹೇಳೋದ್ರಿಂದ ಮುಂದೆ ನೀವು ವೇದ ಮಂತ್ರದಲ್ಲಿ ಎಲ್ಲೇ ಯಾವುದೇ ಒಂದು ಶಬ್ದ ಬಂದ್ರೂ ಅದನ್ನು ಒಂದೇ ರೀತಿ ಅರ್ಥ ಮಾಡೋ ಹಾಗಿಲ್ಲ. ಹೇಗೆ ಅರ್ಥ ತಗೋಬೇಕು ಅನ್ನೋದು ನಿಮಗೆ ಸುಲಭವಾಗಿ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ಒಂದು ಪದನ ತಗೊಂಡು ಶುರು ಮಾಡಿದ್ದಾರೆ. ಎಲ್ಲಿವರೆಗೂ ಅದಕ್ಕೆ ವಿಭಕ್ತಿ ಹಾಕಬೇಕು, ವೈದಿಕ ಗ್ರಾಮರನ್ನು ಸ್ವಲ್ಪ ಅರ್ಥ ಮಾಡಿಸಿದ್ದಾರೆ. ಯಾಕೆಂದರೆ ಮುಂದೆ ಹೇಳೋ ಮಂತ್ರಗಳು ಸುಲಭವಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ಇದೆಲ್ಲ ಬೇಸ್ ಆಗ್ತಿರೋದು. ಹಾಗೆ ಇವತ್ತು ಇದರ ಮುಂದುವರೆದ ಭಾಗವಾದ ವೈದಿಕ ವಾಂಗ್ಮಯನ ನಾವು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಅಂದರೆ ಇನ್ನೊಂದಷ್ಟು ಇವೆಲ್ಲ ವಿಷಯ ಹಾಕಿದ್ಮೇಲೆ ಈ ಮಂತ್ರಗಳು ಯಾವ ರೀತಿ ನಮ್ಗೆ ಅರ್ಥ ಆಗುತ್ತೆ, ಈ ಮಂತ್ರಗಳನ್ನು ಹೇಗೆ, ಎಷ್ಟು ಮಾತ್ರ ಅಲ್ಲಿ ಹೇಗೆ ನಾವು ಹ್ರಸ್ವ ದೀರ್ಘ ಪ್ಲುತ ಅಂತೆಲ್ಲ ಹೇಳ್ತೀವೋ ಅದರಲ್ಲಿ ನಾವು ಇದನ್ನು ಉಚ್ಚರಿಸಬೇಕು ಅನ್ನೋದನ್ನು ಇನ್ನೊಂದಷ್ಟು ದೃಢೀಕರಿಸೋದಕ್ಕೋಸ್ಕರ ಇನ್ನೊಂದಷ್ಟು ಆಳವಾಗಿ ಈ ಭಾಷೆಯ ಬಗ್ಗೆ, ಈ ಭಾಷೆಯ ಸ್ಟೈಲ್ ಬಗ್ಗೆ ತಿಳಿ ಹೇಳಿ ಒಂದು ಮಂತ್ರವನ್ನು ಇವತ್ತು ಹೇಳೋರಿದ್ದಾರೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಹೇಗೆ ನಾವು ಯಾವ ರೀತಿ ನಡ್ಕೋಬೇಕು, ವೇದಗಳನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ನೋಡಿದ್ವಿ. ಎರಡನೇದರಲ್ಲಿ ಅಸ್ತಿತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ವ್ಯಾಕರಣನ ಟಚ್ ಮಾಡಿಕೊಂಡು ಸರ್ ಹೋಗಿದ್ದಾರೆ. ಅಂದರೆ ಅಸ್ತಿತ್ವಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಷೆ ಯಾವುದು ಬೇಕು. ಮೊದಲನೇ ಸಾರಿ ನೀವು ಈ ವೇದ ಮಂತ್ರಗಳನ್ನ ಕೇಳಿದ್ರೂ ಕೂಡ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಸಂಸ್ಕೃತ ಕಲ್ತಿರಬೇಕು, ಗೊತ್ತಿರಬೇಕು ಅಂತೇನೂ ಇಲ್ಲ ಅನ್ನೋದಕ್ಕೆ ಒಂದು ಶಬ್ದವನ್ನು ಉದಾಹರಣೆಯಾಗಿ ತಗೊಂಡು ಹೇಳಿದ್ದಾರೆ, ಅಶ್ವ ಅನ್ನೋ ಶಬ್ದವನ್ನು. ಇನ್ನು ಮುಂದಿನ ಭಾಗದಲ್ಲಿ ಇದೇ ಅಶ್ವ ಶಬ್ದವನ್ನು ಇನ್ನೂ ದೃಢೀಕರಿಸಿ, ಇದು 4 ದಿನಗಳ ಒಂದು ಪ್ರೋಗ್ರಾಮ್ ನಡೆದಿರೋದು ಸ್ಟೇಜ್ ಮೇಲೆ. ಮಧ್ಯ ಮಧ್ಯ ನೀವು ಕೇಳಬಹುದು, ಬೇರೆಯವರು ಕೇಳೋ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಆನ್ಸರ್ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯ ವಸ್ತುವಲ್ಲಿ 8 ರಿಂದ 9 ಮಂತ್ರಗಳನ್ನು ಹೇಳಿ ಸರು ಹೆಚ್ಚು ಕಡಿಮೆ ಇಷ್ಟು ಮಂತ್ರಗಳಲ್ಲಿ ಎಲ್ಲ ಜೀವನದ ವಿಷಯವನ್ನು ಪೂರ್ತಿಯಾಗಿ ಹೇಳಿಬಿಟ್ಟಿದ್ದಾರೆ. ನಾನು ನಿಮಗೆ ಮುಂಚೆನೂ ತುಂಬ ಸರಿ ಹೇಳಿದ್ದೀನಿ, ಈಗಲೂ ಕೂಡ ಪದೇ ಹೇಳ್ತಾ ಇದ್ದೀನಿ. ಹೇಳೋವಾಗ ಅಷ್ಟು ಅನಿಸಲ್ಲ, ಯಾಕಂದರೆ ನಮಗೆ ಬೇಗ ಅದನ್ನು ಕೇಳಿಸ್ಕೋಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಇರುತ್ತೆ. ಹಾಗಾಗಿ ಈ ಹೇಳೋದನ್ನು ನಾವು ಜಾಸ್ತಿ ಗಮನ ಕೊಡೋದಿಲ್ಲ. ಆದರೆ ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗಳೇ ಇರಲ್ಲ. ಅದೂ ಅಲ್ಲದೆ ನೀವು ಇಲ್ಲಿವರೆಗೂ ಎಷ್ಟು ಥರದ ಏನೆಲ್ಲ ಪ್ರಶ್ನೆಗಳು, ಏನೆಲ್ಲ ಡೌಟ್ಸ್ಗಳು ಜೀವನದ ಬಗ್ಗೆ ಇರುತ್ತೋ ಪ್ರತಿಯೊಂದನ್ನು ಇದರಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ. ಮೊದಲು ಇವರು ಈ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಸುಲಭ, ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಬೇಸ್ ಹಾಕಿದ್ದಾರೆ. ನಂತರ ಈ ಶಬ್ದದಿಂದ ಒಂದು ಪದವನ್ನು ತಗೊಂಡು, ಅಶ್ವ ಅನ್ನೋ ಪದ ತಗೊಂಡು ಹೇಳಿದ್ದಾರೆ. ಈ ಪದದಿಂದ ನೇರವಾಗಿ ವೇದ ಮಂತ್ರಕ್ಕೆ ಹೋಗಿ ವೇದ ಮಂತ್ರದಲ್ಲಿ ಏನೆಲ್ಲ ಹೇಳ್ತಾರೆ, ಅಸ್ತಿತ್ವಗಳನ್ನು ಹೇಗೆಲ್ಲ ಹೇಳಿದ್ದಾರೆ, ಇದನ್ನು ನಾವು ತುಂಬ ಗಮನ ಇಟ್ಟು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಪದೇ ಮನನ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಯಾಕೆಂದರೆ ಇವ್ರು ನೆಕ್ಸ್ಟ್ ಮಂತ್ರದಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ, ಈಗ ಬರೋವಂಥ ಕ್ಲಾಸಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಆ ವಿಚಾರ ಏನು ಅಂತ ನೇರವಾಗಿ ಪೂರ್ತಿ ವಿಚಾರ ಹೇಳ್ತಾ ಇಲ್ಲ. ಅದನ್ನು ನಮ್ಮ ಗುರುಗಳು ತುಂಬ ಅದ್ಭುತವಾಗಿ ಹೇಳೋದ್ರಿಂದ ಅದು ಅವರೇ ಹೇಳಿ, ನಾನು ಜಸ್ಟ್ ಈ ವಿಷಯಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದೀನಿ. ಅದು ಅಲ್ಲದೆ ಇದಕ್ಕೆ ನಾನು ಕಕ್ಷಾ 1, ಕಕ್ಷಾ 2, ಕಕ್ಷಾ 3 ಅಂತ ಹಾಕ್ತಾ ಇದ್ದೀನಲ್ವ. ಸಂಸ್ಕೃತದಲ್ಲಿ ಕಕ್ಷಾ ಅಂದರೆ ಕ್ಲಾಸ್ ಅಂತ ಅರ್ಥ. ಅದಕ್ಕೆ ಕ್ಲಾಸ್ 1, ಕ್ಲಾಸ್ 2 ಅಂತ ಹಾಕ್ತಾ ಇದ್ದೀನಿ. ಯಾರು ಇವತ್ತೇ ಮೊದಲನೇ ಸಾರಿ ನೋಡ್ತಿದ್ದೀರೋ ದಯವಿಟ್ಟು ಕಕ್ಷಾ 1 ಅಂದರೆ 105 105ನೇ ಎಪಿಸೋಡ್ ಏನಿದೆಯೋ ಅಲ್ಲಿಂದ ಈ ನಮ್ಮ ಗುರುಗಳ ಎಪಿಸೋಡ್ ಶುರುವಾಗುತ್ತೆ.
ಕಕ್ಷಾ 1 ಶುರುವಾಗುತ್ತೆ. ನೀವು ಮಧ್ಯದಲ್ಲಿ ಇವತ್ತೇ ಯಾರಾದರೂ ಅದನ್ನು ನೋಡಿದ್ರೆ ಅದು ಸ್ವಲ್ಪನೂ ಅರ್ಥ ಆಗೋದಿಲ್ಲ. ಹಿಂದೆ ಮೊದಲನೇದಿಂದ ನೋಡ್ಕೊಂಡು ಬಂದರೆ ಮಾತ್ರ ಅರ್ಥ ಆಗುತ್ತೆ. ಇಷ್ಟು ಆಳವಾಗಿ ನಾವೊಂದು ವಿಷಯನ ಅಧ್ಯಯನ ಮಾಡಬೇಕು ಅಂದಾಗ ಒಂದನ್ನು ಬಿಟ್ಟು ನೋಡಿಬಿಟ್ರೆ ಮಧ್ಯದಲ್ಲಿ ಏನೂ ಅರ್ಥ ಆಗಲ್ಲ. ಯಾಕೆಂದರೆ ಅಬ್ರಾಪ್ಟಾಗಿ ಕಟ್ಟಾಗಿದೆ ಅಲ್ಲಲ್ಲೇ. ಹಾಗಾಗಿ ಎಲ್ಲರೂ ದಯವಿಟ್ಟು ಒಂದಾದ ಮೇಲೆ ಒಂದು ನೋಡಿದ್ರೆ ಮಾತ್ರ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ತಮ್ಮೆಲ್ಲರಲ್ಲಿ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗಿದ್ರೆ ಬನ್ನಿ ಆದಷ್ಟು ಬೇಗ ಇವೆಲ್ಲ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಗುರುಗಳ ಕ್ಲಾಸನ್ನು ಶುರು ಮಾಡೋಣ. ಪುರುಷ ಅಂತ ಕರಿತೀವಿ. ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ. ಫಸ್ಟ್ ಪರ್ಸನ್ ಅಂದರೆ ನಾನು, ಇಲ್ಲಿ ನಾವು ಅದನ್ನು ಉತ್ತಮ ಪುರುಷ ಅಂತ ಕರಿತೀವಿ. ಸೆಕೆಂಡ್ ಪರ್ಸನ್ ಅನ್ನೋದಕ್ಕೆ ಮಧ್ಯಮ ಪುರುಷ ಅಂತ ಕರಿತೀವಿ. ಹಾಗೇನೇ ಥರ್ಡ್ ಪರ್ಸನ್ ಅನ್ನೋದಕ್ಕೆ ಇಲ್ಲಿ ನಾವು ಪ್ರಥಮ ಪುರುಷ ಅಂತ ಕರಿತೀವಿ. ಸ್ವಲ್ಪ ಟರ್ಮಿನಾಲಜಿ ವ್ಯತ್ಯಾಸ ಇರಲಿ, ಬಟ್ ಕಾನ್ಸೆಪ್ಟ್ ಅದು ಬೇಕು. ಒಂದು ವಚನ, ಒಂದು ಪುರುಷ, ಮೂರನೇದು ಕಾಲ. ಈ ಕ್ರಿಯೆ ಯಾವಾಗ ನಡೀತು? ಈಗ ನಡೀತಾ ಇದೆಯಾ, ನಾಳೆ ನಡೆಯುತ್ತಾ, ಇವತ್ತಲ್ಲದ ನಾಳೆ ನಡೆಯುತ್ತಾ? ಭವಿಷ್ಯತ್ ಕಾಲದಲ್ಲಿ 2 ಥರ. ಇವತ್ತೇ 12 ಗಂಟೆ ಅಂತ ನಾವು ಇಟ್ಕೊಂಡ್ರೆ, ಇವತ್ತು 12 ಗಂಟೆ ಒಳಗೆ ನಡೀತಕ್ಕಂಥದ್ದೇನೋ ಇವತ್ತಿನ ಭವಿಷ್ಯತ್ ಕಾಲ. 12 ಗಂಟೆ ನಂತರ ನಡೀತಕ್ಕಂಥದ್ದೇನಿದೆ ಈ ಭವಿಷ್ಯ ಬಂದು ಅನದ್ಯತನ ಭವಿಷ್ಯತ್ ಕಾಲ ಅಂತ. ಹಾಗೆ ಭೂತಕಾಲವೂ ಅಷ್ಟೇ. ಇವತ್ತಿನ ದಿವಸ ಪ್ರಾರಂಭ ಆಯ್ತಲ್ಲ, ಅಲ್ಲಿಂದ ನಡೆದಂಥ ಭೂತಕಾಲವೇ ಬೇರೆ, ಅದಕ್ಕೆ ಹಿಂದೆ ನಡೆದಂಥ ಭೂತಕಾಲ, ಹೀಗೆ ಏನೋ ವಿಭಾಗ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ಆಲ್ ಸೈಂಟಿಫಿಕ್. ಪೂರ್ತಿ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕ್ರಿಯಾಪದ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಇವೆಲ್ಲ ಸೇರಿಸಿ, ತಲೆಯೊಳಗೆ ವಿಷಯ ಬಂತಲ್ಲ, ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಒಂದೊಂದು ಅಕ್ಷರವನ್ನು ಕೊನೆಗೆ ಸೇರಿಸಿ, ಕೊನೆಗೆ ಇಲ್ಲಿ ಅಶ್ವಹ ಅಂತ ಬಂದ ಹಾಗೆ ಧಾವತಿ ಅಂತ ಒಂದು ತೀರ್ಮಾನ ಮಾಡ್ತೀವಿ. ಧಾವತಿ ಅಂದರೆ ಕುದುರೆ ಓಡುತ್ತದೆ ಅಂತ. ಉದಾಹರಣೆ ನಾ ಹೇಳಿದೆ. ಅಂದರೆ ಮೂಲ ಏನಿದೆ ಅಲ್ಲಿಗೆ ಹೋಗೋಣ ನಾವು. ಮೂಲ ಏನು? ಅಶುಭಕ್ಷಣೆ ಅಂತ. ಅಂದರೆ ಯಾವ್ಯಾವುದು ತಿನ್ನುತ್ತದೋ ಅದೆಲ್ಲಕ್ಕೂ ಕೂಡ ಅಶ್ವಾಹ ಏನೋ ಶಬ್ದ ನಾವು ಬಳಸಬಹುದು ಅಂತಂದರೆ ಬಳಸಬಹುದು. ಯಾಕೆಂದರೆ ಮೂಲ ಅರ್ಥ ಇರೋದು ಅದೇನೇನೆ. ಕುದುರೆಗೆ ಮಾತ್ರ, 4 ಕಾಲಿನ ಪ್ರಾಣಿ ಕುದುರೆ ಇದೆಯಲ್ಲ, ಅದಕ್ಕೆ ಮಾತ್ರ ಅಶ್ವಾಹ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವುದು ತಿನ್ನುತ್ತದೋ ಅದೆಲ್ಲವೂ ಅಶ್ವನೇ. ಆ ತಿನ್ನುವುದು ಅನ್ನೋದನ್ನ ಇನ್ನೊಂದು ಪದ ನಾವು ಬಳಸೋದಾರೆ ಗ್ರಹಿಸುವುದು ಅಂತ. ಗ್ರಹಿಸುವುದು ತಿನ್ನೋದು ಬೇರೆ ಅಲ್ಲ. ಯಾವುದನ್ನು ನಾವು ಗ್ರಹಿಸ್ತೀವೋ ಅದನ್ನು ತಿಂದ್ವಿ ಅಂತ. ರೂಢಿಯಲ್ಲಿ ನಮಗೇನಾಗಿದೆ, ಬಾಯಿ ಮೂಲಕ ಹೊಟ್ಟೆಗೇನಾದ್ರು ಹಾಕ್ಕೊಂಡ್ರೆ ಮಾತ್ರ ತಿನ್ನುವುದು ಅಂತ ಅರ್ಥ ಆಗಿದೆ. ಹಾಗೇನಿಲ್ಲ, ಕಣ್ಣಿನ ಮೂಲಕನೂ ತಿನ್ನಬಹುದು ನಾವು. ಅಲ್ಲಿ ತಿನ್ನುವುದು ಅನ್ನೋಕ್ಕೆ ಏನರ್ಥ ನಮಗಲ್ಲಿ? ಗ್ರಹಿಸುವುದು ಅಂತ. ಕಣ್ಣಿನ ಮೂಲಕ ಒಂದು ರೂಪವನ್ನು, ಆಕಾರವನ್ನು, ಬೆಳಕನ್ನು, ಬಣ್ಣವನ್ನು ನಾವು ತಿನ್ನಬಹುದು. ನಾವು ಅದು ಬಾಯಲ್ಲಿ ತಿನ್ನಕ್ಕಾಗಲ್ಲ. ಶಬ್ದ ಏನು ಬರ್ತಾ ಇದೆ, ಈ ಶಬ್ದವನ್ನು ತಿನ್ಬೇಕಾದ್ರೆ ಕಿವಿ ಬೇಕು. ಬಾಯಲ್ಲಾಗಲ್ಲ, ಕಣ್ಣಲ್ಲಾಗಲ್ಲ, ಮೂಗಲ್ಲಾಗಲ್ಲ. ಅಂದರೆ ಒಂದೊಂದನ್ನು ತಿನ್ನುವುದಕ್ಕೂ ನಮಗೆ ಬೇರೆ ಬೇರೆಯಾದಂಥ ವ್ಯವಸ್ಥೆ ಇದೆ. ಒಟ್ಟಾರೆ ಏನು, ತಿನ್ನುವ ಕ್ರಿಯೆಯನ್ನು ಮಾಡುವ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಏನಿದೆ ಅವೆಲ್ಲವೂ ಕೂಡ ಅಶ್ವಹ. ಫಸ್ಟ್ ಕ್ಲಾಸ್, ನಮಗೇನಲ್ಲಿ ವಿರೋಧ ಇಲ್ಲ. ನಮಗೆ ಈ ವ್ಯಾಪ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ನಾವು ಯಾವುದರಲ್ಲಿ? ವೇದ ಮಂತ್ರಗಳಲ್ಲಿ ಬರೋ ಪದಗಳಲ್ಲಿ. ರೂಢಿಯಲ್ಲಿ ಏನಾಗಿದೆ, ಅಶ್ವ ಅಂತಂದರೆ ಕುದುರೆ ಅಂತ ಅಷ್ಟೇ ಆಗಿದೆ. ಹಾಗಾದ್ರೆ ಈ ತಿನ್ನುವ ಅರ್ಥದಲ್ಲಿ ಕುದುರೆ ಅನ್ನೋದಕ್ಕೆ ಏನಾದ್ರು ವಿವರಣೆ ಕೊಡಬಹುದಾ ಅಂತಾನೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಕೊಡ್ತಾರೆ. ಯಾವುದು ದಾರಿಯನ್ನು ತಿನ್ನುತ್ತದೋ ಅದು ಕುದುರೆ ಅಂತ. ಈ 4 ಕಾಲಿಂದ ಫಂಟಾಸ್ಟಿಕ್, ಹ್ಯಾಟ್ಸ್ ಆಫ್. ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ, ನನಗೆ ಫೀಲ್ ಆಗ್ತಾ ಇಲ್ಲ ನಿಮಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿ. ಕುದುರೆ ಅನ್ನೋದು ಕೂಡ ಅಶ್ವಹ, ರೈಟ್. ಆದರೆ ಕುದುರೆ ಮಾತ್ರ ಅಶ್ವ ಅಲ್ಲ. ಈಗೇನಂತೆ ನಾವು ಅಶ್ವ ಏನೋ ಶಬ್ದವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ, ದೃಷ್ಟಿಕೋನ ಇದೆಯಲ್ಲ, ಬೇರೆ ಆಗುತ್ತೆ. ವೇದ ಮಂತ್ರಗಳಿರೋ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವ್ಯಾಪ್ತಿ ನಮಗೆ ಬೇಕು, ಈ ವಿಸ್ತಾರ ನಮಗೆ ಬೇಕು, ಈ ಡೆಪ್ತ್ ನಮಗೆ ಬೇಕು. ಹಾಗೆ ಯಾವುದೋ ಒಂದು ವೇದ ಮಂತ್ರದಲ್ಲಿ ಅಶ್ವಹ ಅಂತ ಶಬ್ದ ಬಂದ ತಕ್ಷಣನೇ ಕಣ್ಣು ಮುಚ್ಕೊಂಡು ಕುದುರೆ ಅಂತ ಅರ್ಥ ಮಾಡೋ ಹಂಗಿಲ್ಲ. ಕುದುರೆನೂ ಆಗಿರಬಹುದು, ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳೂ ಆಗಿರಬಹುದು, ಇನ್ನೂ ಒಂದಾಗಿರಬಹುದು. ಇದೆಲ್ಲ ನಾವು ಗಮನಿಸೇ ಇರಲ್ಲ ನಾವು. ಈ ಸೂರ್ಯನ ಕಿರಣಗಳಿದೆಯಲ್ಲ ಅದಕ್ಕೂ ಕೂಡ ಅಶ್ವ ಅಂತ ಹೆಸರು. ಯಾಕೆ? ಏನು ಮಾಡುತ್ತೆ ಹೇಳಿ? ಅದು ನೀರನ್ನ ಹೀರುತ್ತೆ. ಅದು ಸೂರ್ಯನ ಕಿರಣಗಳು ನೀರನ್ನು ಹೀರದೇ ಇದ್ರೆ ನಮಗೆ ಮೋಡಗಳಾಗೋದು ಹಾಗೆ, ಮಳೆ ಬರೋದು ಹಾಗೆ. ಹಾಗಾಗಿ ನೀರನ್ನು ಹೀರುವ, ನೀರನ್ನು ಗ್ರಹಿಸುವ ಸೂರ್ಯನ ಕಿರಣಗಳಿಗೂ ಕೂಡ ಅಶ್ವಹ ಎನ್ನುವ ಹೆಸರಿದೆ.
ಇದು ವೇದಗಳ ಹಿನ್ನೆಲೆಯಲ್ಲಿ ನಮಗೆ ಅಶ್ವ ಅನ್ನೋ ಶಬ್ದ ಅರ್ಥ ಮಾಡ್ಕೊಳ್ಳೋದು. ರೂಢಿಗಳು ಏನು ಮಾಡ್ಬಿಡಿ, ಅದೇ ಸೂರ್ಯ 7 ಕುದುರೆ ಇಟ್ಕೊಂಡು ಹೋಗ್ತಾನೆ ಅಂತ ಅರ್ಥ ಮಾಡ್ಬಿಟ್ವಿ ನಾವು. ಇದೇನಾಯ್ತು, ವಿಜ್ಞಾನ ಕೆಟ್ಟೋಯ್ತಿಲ್ಲ ನಮಗೆ. ಹಾಗಾದ್ರೆ ಸೂರ್ಯನ ಹತ್ರ ಅಶ್ವ ಇಲ್ವಾ? ಇದೆ. ಅಶ್ವ ಅಂದ್ರೆ ಏನಲ್ಲಿ ಕುದುರೆ ಅಲ್ಲ, ಕಿರಣಗಳು, ಸನ್ ರೇಸ್ ಇದೆಯಲ್ಲ, ಆ ಸನ್ ರೇಸ್ಗೆ ಅಶ್ವ ಅಂತ ಹೆಸರು ಹೇಳಿರೋದು ಅವರು. ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ವಾಟರ್ ಫ್ರಮ್ ದಿ ವಾಟರ್ ಬಾಡೀಸ್ ಆ್ಯಂಡ್ ಕನ್ವರ್ಟ್ಸ್ ಇನ್ ಟು ಕ್ಲೌಡ್ಸ್. ನೋಡಿ ಎಷ್ಟು ವಿಜ್ಞಾನ ಇದೆ ಅಂದರೆ, ಕೇವಲ ಒಂದು ಅಶ್ವ ಶಬ್ದದಲ್ಲಿ ಎಷ್ಟೆಲ್ಲ ವಿಚಾರ ನಮಗೆ ಕಾಣ್ತಾ ಇದೆ ಅಂತ. ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಹೋಗ್ಬೋದು ನಾವೀಗ. ಇಂದ್ರಿಯಗಳು ಇಲ್ಲದೆ ಇದ್ರೆ ನಾವು ಏನು ಗ್ರಹಿಸೋಕ್ಕಾಗತ್ತೆ? ಕಣ್ಣು ಸರಿ ಇಲ್ಲಪ್ಪ, ಏನು ನೋಡ್ತೀವಿ? ಕಿವಿ ಸರಿ ಇಲ್ಲ, ಏನು ಕೇಳೋಕ್ಕಾಗತ್ತೆ? ನಾವು ಅಂದರೆ ಈ ಶರೀರ ಅಲ್ಲ, ಈ ಶರೀರದ ಒಳಗೆ ಇರ್ತಕ್ಕಂತಹ ಜೀವಾತ್ಮ ಏನಿದೆ, ಆ ಜೀವಾತ್ಮನ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬರೋದು ಇರಲಿ. ಆ ಜೀವಾತ್ಮವು ಏನನ್ನು ಗ್ರಹಿಸಬೇಕಾದರೂ ಈ ಅಶ್ವಗಳನ್ನು ಆಧರಿಸಿ ಗ್ರಹಿಸಬೇಕದು. ಈ ಅಶ್ವಗಳಲ್ಲಿ ತೊಂದರೆ ಬಂದ್ಬಿಟ್ರೆ ಅದಕ್ಕೆ ಗ್ರಹಿಸ್ತಕ್ಕ ಆಗೋದಿಲ್ಲ. ಅಶ್ವ ಅಂತಂದರೆ ಈಗ ನಿಮ್ಗೆ ಅರ್ಥ ಆಗ್ತದೆ, ಕುದುರೆ ಅಲ್ಲ. ಈಗ ಅಶ್ವ ಅಂದಾಗ ನಿಮ್ಮ ತಲೆಗೆ ಕುದುರೆ ಮಾತ್ರ ಬರ್ತಾ ಇಲ್ಲ, ಇವಾಗ ಇಂದ್ರಿಯಗಳು ಬರ್ತಾ ಇದೆ. ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಸೂರ್ಯನ ವಿಚಾರ, ಮಳೆ ಮೋಡ ಇದರ ವಿಚಾರ ಹೇಳುವಾಗ ಅಶ್ವ ಅನ್ನೋ ಶಬ್ದ ಬಳಸಿದಾಗ ಓಹೋ ಇದು ಸೂರ್ಯ ರಶ್ಮಿ ಬಗ್ಗೆ ಹೇಳ್ತಾ ಇದ್ರೆ ಇಲ್ಲ ಗೊತ್ತಾಗ್ಬಿಡುತ್ತೆ. ಇವಾಗ ಇಟ್ಸ್ ನಾಟ್ ಡಿಫಿಕಲ್ಟ್. ಆಲೋಚನೆ ಮಾಡಿ, ಈಗ ಸಂಸ್ಕೃತದ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಇವತ್ತಿಗೆ ಮೊದಲಿಗೆ ಈ ವೇದದ ಶಬ್ದಗಳನ್ನ ಕೇಳ್ತಾ ಇರೋರಿಗೂ ಕೂಡ ಈಗ ನಾ ಹೇಳ್ತಾ ಇರ್ತಕ್ಕ ಅರ್ಥ ಆಗಲ್ವಾ? ಫ್ರೆಶ್, ನಿಮಗೆ ಹಿಂದಿಂದ ಏನೂ ಗೊತ್ತಿಲ್ಲಪ್ಪ ಸಂಸ್ಕೃತ, ಅರ್ಥ ಆಗುತ್ತೆ. ಯಾಕೆಂದ್ರೆ ಇಲ್ಲ ಸ್ಟೈಲ್ ಆಗಿದೆ ಅಂತ ಹೇಳಿ. ಅಂದರೆ ವೇದ ಭಾಷೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇನ್ನೇನೋ ಒಂದು ಭಾಷೆ ಅವಶ್ಯಕತೆ ಅಂತಂತಿಲ್ಲ, ನೇರವಾಗಿ ನಾವು ಅದನ್ನು ಕಲಿಬಹುದು, ಅರ್ಥ ಮಾಡ್ಕೋಬಹುದು. ಬಹುಶಃ ನಮ್ಮ ಆಡು ಭಾಷೆ ಒಂದು ಅಗತ್ಯ ಇರಬಹುದು ಅಷ್ಟೇನೆ. ಆದರೆ ಆಡು ಭಾಷೆಯಿಂದ ಪರಮ ವೈಜ್ಞಾನಿಕವಾಗಿರ್ತಕ್ಕಂಥ ಭಾಷೆಯ ಕಡೆಗೆ ನಾವು ಹೋಗೋಕ್ಕೆ ಬರುತ್ತೆ, ಅದು ವೇದ ಭಾಷೆ. ಹಾಗಾಗಿ ಈ ವೇದ ಮಂತ್ರಗಳ ಪದಗಳಿಗೆ ಇಂತಿಂಥದ್ದು ಅರ್ಥ ಅಂತ ಹೇಳಿ ನಿಷ್ಕರ್ಷೆ ಮಾಡುವಾಗ ಅದು ಸುಮ್ಮನೆ ನನಗೆ ತೋಚ್ತು ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಆ ಒಂದೊಂದು ಪದದಲ್ಲೂ ಆ ಥರದ ವ್ಯವಸ್ಥೆ ಇರುವುದರಿಂದ ಅದಕ್ಕೆ ಈ ಅರ್ಥ ಅಂತ ಮಾಡ್ಕೊಳ್ಳೋದು. ಕಮ್ಯುನಿಕೇಷನ್ ವಿಚಾರ ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ಏನಾಗುತ್ತೆ, ನಂತರ ಒಂದು ಅಮೂರ್ತವಾಗಿರ್ತಕ್ಕಂಥ ವಿಚಾರ ಬಂತು. ಆ ಅಮೂರ್ತವಾಗಿರ್ತಕ್ಕಂಥ ವಿಚಾರಕ್ಕೆ ಈ ವಿಧಾನದಲ್ಲಿ ಹಿಂದೆ ಮುಂದೆ ಏನೇನೋ ಅಕ್ಷರಗಳನ್ನು ಸೇರಿಸಿ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟು ಲಿಂಗದ್ದೋ ಪುರುಷದ್ದೋ ವಚನದ್ದೋ ವಿಭಕ್ತಿದೋ ಕಾಲದ್ದೋ ಕೊನೆಗೆ ಒಂದು ಪದ ನಿರ್ಮಾಣ ಮಾಡಿ ಈ ಪದವನ್ನು ನಾನು ಉಚ್ಚರಿಸಿದೆ. ಅಲ್ಲಿಗೇನಾಯಿತು, ನನ್ನ ಮನಸ್ಸಲ್ಲಿರ್ತಕ್ಕಂತಹ ವಿಚಾರ ಈಗ ಒಂದು ಮೂರ್ತ ರೂಪಕ್ಕೆ ಬಂತು, ಯಾವುದೋ ಶಬ್ದ ರೂಪಕ್ಕೆ ಬಂತು. ಆ ಉಚ್ಚರಿಸಿದೆ ಅನ್ನೋದು ಬಹಳ ಸುಲಭವಾಗಿ ಹೇಳ್ಬಿಟ್ಟು, ಆ ಉಚ್ಚರಿಸುವಾಗಲೂ ಒಂದಷ್ಟು ಸಿಸ್ಟಮ್ ಇದೆ. ಏನೋ ನಮಗೂ ತೋಚಿತು ಉಚ್ಚರಿಸ್ತೆ ಅಂತಿಲ್ಲ. ಗಮನಿಸ್ಬೋದು ನೀವು, ನಾವು ಮಾತಾಡುವಾಗ ಏನಾಗುತ್ತೆ, ನಮ್ಮ ಧ್ವನಿಯಲ್ಲಿ ಏರಿಳಿತ ಇರುತ್ತೆ, ಹೌದಾ? ನೀವು ಮಾತಾಡುವಾಗಲೂ ಇರುತ್ತೆ, ನಾವು ಮಾತಾಡೋದು ಸಹಜ. ಅದು ಆ ಏರಿಳಿತಗಳಿಗೆ ಅದರದೇ ಆದಂತಹ ಇಂಪ್ಯಾಕ್ಟ್ ಇದೆ. ಯಾರೋ ಸ್ನೇಹಿತರು ಬಂದರು, ಬೇಕಾದರು ಬಂದ ತುಂಬ ಸಂತೋಷ ಸ್ವಾಮಿ ಬನ್ನಿ. ಇನ್ಯಾರೋ ಬಂದರು, ಅಯ್ಯೋ ಬಂತೆ ಪೀಡೆ ಅಂತ ಅನ್ನಿಸ್ತು ನಮಗೆ. ಅದೇ ಪೀಡೆ ಬಂತು ಹೋಗಿ ಅಂತ ಹೇಳೋಕ್ಕಾಗತ್ತಾ? ಹಾಂ ಸ್ವಾಮಿ ಬನ್ನಿ, ಎಷ್ಟು ಡಿಫ್ರೆನ್ಸ್ ಆಗೋಯ್ತು. ಈಗ ಎರಡನೇ ರೀತಿಯೊಳಗೆ ಅಲ್ಲಿ ಹಿಡಿದು ಬನ್ನಿನೇನೆ, ಅರೆ ಬನ್ನಿ ಹೇಳೋರಿಗೆ ಧ್ವನಿಯಲ್ಲಿ ಇರ್ತಕ್ಕಂಥ ನಿರುತ್ಸಾಹ ಅವ್ರಿಗೆ ಅರ್ಥ ಆಗುತ್ತೆ. ಯಾಕನ ಬಂದು ಅಂಟೆಗ್ಲಿ ಹೊರಟೋಗೋಣ ಅಂತ, ನಮ್ಗೆ ಬೇಕಾದ್ದು ಅದೇನೆ. ಅರೆ ಬಳಸಿದ ಭಾಷೆ ಯಾವುದು? ಬನ್ನಿ ಅಂತಲೇ. ಅಂದರೆ ನಮ್ಮ ಧ್ವನಿಯಲ್ಲಾಗ್ತಕ್ಕಂಥ ಏರಿಳಿತದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಬೇಕಾದ್ರೆ ಸಲ ಮಾಡಿದೆ, ಬಿಡಯ್ಯ ನೀನು ಬಲ್ಬುದ್ಧು ಅಂತ ಅಂದೇನಂತ, ನೀನು ದಡ್ಡ ಅಂತ. ದಡ್ಡ ಅಂತ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಅದಕ್ಕೆ ನೀನು ಬಿಡಪ್ಪ ನೀನು ಅತಿ ಬುದ್ಧು ಅಂತ ಅಂದ್ಬಿಟ್ಟು ಬಿಟ್ಬಿಡೋದು. ಅವನಿಗೆ ನೋಡಿದ ನಾನು ಅತಿ ಬುದ್ಧು ಅಂದ್ರು ಅವನು ಖುಷಿ, ಅವನಿಗೆ ನಮ್ಮ ಅರ್ಥ ನೀನು ದಡ್ಡ ಅಂತ. ಅಂದರೆ ಆ ಉಚ್ಚರಿಸುವಾಗಲೂ ಕೂಡ ಎಷ್ಟೋ ವಿಜ್ಞಾನ ಇದೆ. ಆದರೆ ರೂಢಿ ಭಾಷೆಯಲ್ಲಿ ಯಾವಾಗ ಯಾವುದನ್ನ ಹೇಗೆ ಉಚ್ಚರಿಸಬೇಕು, ಹೇಗೆ ಉಚ್ಚರಿಸಿ ಏನು ಅರ್ಥ ಆಗುತ್ತೆ ಹೇಳಿ ಅಂತಂದರೆ ಅದೇನೋ ಗೊತ್ತಿಲ್ಲ ಸರ್, ಏನೋ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಆದರೆ ಫಾರ್ ಯುವರ್ ಇನ್ಫಾರ್ಮೇಷನ್, ವೇದ ಮಂತ್ರಗಳ ಪದಗಳನ್ನು ಉಚ್ಚರಿಸುವಾಗ ಆ ಉಚ್ಚಾರಣೆಗೂ ಕೂಡ ಒಂದು ಸಿಸ್ಟಮ್ ಇದೆ. ಇದನ್ನ ಉದಾತ್ತದಲ್ಲೇ ಹೇಳಬೇಕು, ಇದನ್ನ ಅನುದಾತ್ತದಲ್ಲೇ ಹೇಳಬೇಕು, ಇದನ್ನ ಸ್ವರಿತದಲ್ಲೇ ಹೇಳಬೇಕು. ಸ್ವರಿತದಲ್ಲಿ ಹೇಳೋದನ್ನ ಅನುದಾತ್ತದಲ್ಲಿ ಹೇಳಿದ್ರೆ ಬೇರೆ ಅರ್ಥ ಆಗುತ್ತೆ, ಅನುದಾತ್ತದಲ್ಲಿ ಉದಾತ್ತದಲ್ಲಿ ಹೇಳಿದ್ರೆ ಬೇರೆ ಅರ್ಥ ಆಗುತ್ತೆ. ಏನು ಅದ್ಭುತ ಸಿಸ್ಟಮ್ ಇದೆ, ಗೊತ್ತೇ ಇಲ್ಲ ನಮಗೆ ಅಂತ ಹೇಳ್ತಾರೆ. ಗೊತ್ತೇ ಇಲ್ಲ. ಪದ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆ ಪಕ್ಕ, ಆ ನಿರ್ಮಾಣ ಮಾಡಿರ್ತಕ್ಕಂಥ ಪದವನ್ನ ಹೇಳುವುದಕ್ಕೆ ಉಚ್ಚಾರಣೆ ಮಾಡೋಕ್ಕೆ ಅಗೇನ್ ಅನದರ್ ಸೈನ್ಸ್, ಅನದರ್ ಸಿಸ್ಟಮ್. ಹಾಗೆ ಈ ಮಂತ್ರವನ್ನು ನಾನು ಹೀಗೆ ಏರಿಳಿತದಲ್ಲಿ ಉಚ್ಚಾರಣೆ ಮಾಡಿದ್ದೀನಿ ಅಂತಂದ್ರೆ ಅದರ ಅರ್ಥ ಹೀಗೇನೆ ಅಂತ ಫರ್ದರ್ ಕನ್ಫರ್ಮ್ಡ್, ಕ್ಲಾರಿಫೈಡ್. ಇನ್ನು ಬೇಕಾದಷ್ಟಿದೆ, ಸುಮ್ಮನೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈಗ ಏನಾಗ್ತಿದೆ, ಇನ್ನೊಬ್ಬರು ಈ ಶಬ್ದವನ್ನು ಕೇಳಿದ್ರು. ಆ ಶಬ್ದವನ್ನು ಕೇಳಿದವರು ಈಗ ಏನು ಮಾಡ್ತಾರೆ ಅವ್ರ ತಲೆ ಒಳಗೆ ಅಂತ. ಈಗ ನನ್ನ ತಲೆಯೊಳಗೆ ಬಂದ ಅಮೂರ್ತ ವಿಚಾರಕ್ಕೆ ಒಂದು ಪದ, ಒಂದು ಶಬ್ದದ ರೂಪವನ್ನು ಕೊಟ್ಟು ನಾನು ಹೇಳಿದ್ದಾಗೋಯ್ತು. ಗಾಳಿಯ ಮೂಲಕ ಅವರ ಕಿವಿಯನ್ನು ತಲುಪಿದ್ದು ಆಯಿತು. ಕಿವಿಗೆ, ಕಣ್ಣು ಹೇಳಲಿಲ್ಲ.
ಯಾಕೆಂದರೆ ಶಬ್ದಕ್ಕೆ ಸಂಬಂಧಪಟ್ಟಂಥ ಇಂದ್ರಿಯ, ಗ್ರಹಿಸುವ ಅಶ್ವ ಯಾವುದು ಅಂತಂದರೆ ಕಿವಿನೇ. ಸೊ ಕಿವಿ ಮೇಲೆ ಬೀಳ್ತದೆ. ಆ ಕಿವಿಯ ಮೇಲೆ ಆ ಶಬ್ದ ಬಿದ್ದ ತಕ್ಷಣ ಏನಾಗ್ತಾನೆ, ಅವರ ತಲೆಯ ಒಳಗೆ ವರ್ಕ್ ಶುರುವಾಗುತ್ತೆ. ಈ ಶಬ್ದವನ್ನು ಇವರು ಹೇಳುವಾಗ ಯಾವ ಏರಿಳಿತದಲ್ಲಿ ಹೇಳಿದ್ರು ರೆಕಾರ್ಡ್ ಮಾಡ್ಕೋತಾರೆ. ಮತ್ತೆ ಈ ಶಬ್ದವನ್ನು ಹೇಳುವಾಗ ಅದರ ಮೂಲ ಧಾತು ಏನಿದೆ, ಅದಕ್ಕೆ ಏನೇನು ಸೇರಿದೆ ಏನೇನು ಸೇರಿಲ್ಲ ಅವ್ರೇನು ಮಾಡ್ತಾರೆ, ಅವ್ರ ತೊಳಗೆ ಅದನ್ನೆಲ್ಲ ಡಿಕೋಡ್ ಮಾಡ್ತಾರೆ, ಡಿಸೈಫರ್ ಮಾಡ್ತಾರೆ. ಸ್ಯಾಟಿಲೈಟಿಂದ ಬರೋದು ಹಾಗೆ ಇಲ್ವೇ ನಮ್ಮ ಮಾಡೋದು, ನಾವು ಇಸ್ರೋದೊಳಗೆ ಕೋಡ್ಸ್ ಬರುತ್ತೆ, ಕೋಡ್ಸ್ ಎಲ್ಲ ಮೊದಲೇ ತಯಾರು ಮಾಡ್ಕೊಂಡಿರ್ತೀವಿ. ಈ ತರಹ ಕೋಡ್ ಬಂದರೆ ಅದನ್ನ ಡಿಕೋಡ್ ಮಾಡಿ ಹೀಗೆ ಅಂತ ಅರ್ಥ ಮಾಡ್ಕೋತೀವಿ. ಸೇಮ್ ಡಿಕೋಡಿಂಗ್ ಪ್ರೋಸೆಸ್ ವಿಲ್ ವರ್ಕ್ ಹಿಯರ್. ಸೊ ಆ ಏರಿಳಿತಗಳು ಏನು, ಆ ಏರಿಳಿತಗಳಿಗೆ ನಾನು ಏನು ಅರ್ಥ ಮಾಡ್ಕೋಬೇಕು, ಯಾವ್ಯಾವ ಏರಿಳಿತ ಏನೇನನ್ನು ಸೂಚಿಸ್ತಾ ಇದೆ, ಯಾವ ಅದಕ್ಕೆ ಸೇರಿರ್ತಕ್ಕಂಥ ಅಕ್ಷರಗಳು ಏನೇನನ್ನು ಸೂಚಿಸ್ತಾ ಇದೆ, ಕೊನೆಗೆ ಮೂಲ ಧಾತು ಏನು, ಹಾಗಾದರೆ ಕೊನೆಗೆ ಇವ್ರು ಹೇಳ್ತಾ ಇರ್ತಕ್ಕಂಥ ಭಾವ ಏನು, ಭಾವ ಏನಾಯಿತು ಮತ್ತಿರ್ಗ ಅಮೂರ್ತ, ಅಬ್ಸ್ಟ್ರಾಕ್ಟ್. ಸೊ ಈಗ ನಮ್ಮ ತಲೆ ಒಳಗೆ ಒಂದು ಅಮೂರ್ತವಾಗಿರ್ತಕ್ಕಂಥ ಒಂದು ವಿಚಾರ ಫ್ಲ್ಯಾಶ್ ಆಗುತ್ತೆ. ನನ್ನ ತಲೆಯಲ್ಲಿ ಬಂದಿರುವ ಅಮೂರ್ತ ವಿಚಾರವನ್ನ ಇನ್ನೊಬ್ಬರ ತಲೆಗೆ ಅದೇ ರೀತಿಯಾಗಿರ್ತಕ್ಕಂಥ ಅಮೂರ್ತ ವಿಚಾರ ಬರ್ಸೋದಿದೆಯಲ್ಲ, ಇಟ್ಸ್ ಎ ವೆರಿ ಗ್ರೇಟ್ ಎಕ್ಸರ್ಸೈಸ್. ಅದನ್ನು ಇಲ್ಲಿ ಅಚ್ಚುಕಟ್ಟ ಮಾಡಿದ್ದೀವಿ ನಾವು. ಆಧುನಿಕ ವಿಜ್ಞಾನ, ಮಾಡರ್ನ್ ಸೈನ್ಸ್ ಏನಿದೆ ಅದು ಈ ಥರದ ಚಾಲೆಂಜಸ್ನ ತಗೊಂಡು ಕೆಲಸ ಮಾಡ್ತಾ ಇದೆ. ಬಹುಶಃ ಮಾನವನ ಮಿದುಳು ಮತ್ತು ಈ ವೈದಿಕ ವ್ಯಾಕರಣ ಅಥವಾ ವೈದಿಕ ಶಬ್ದಗಳಲ್ಲಿ ಏನೋ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಲೇಟೆಸ್ಟ್ 12/10/2010ಕ್ಕೆ ಈ ಆಧುನಿಕ ವಿಜ್ಞಾನ ಏನು ಸಾಧನೆ ಮಾಡಿದೆ ಅದು ಬಹುಶಃ 0.5%. ಅಂದರೆ ಇದು ಎಷ್ಟು ಮುಂದೆ ಇದೆ ಅಂತ ನೀವು ಊಹೆ ಮಾಡಿ. 0.5 ಕೂಡ ತುಂಬ ಧಾರಾಳವಾಗಿ ಹೇಳಿರೋಂಥ ವಿಚಾರ. ಅವ್ರು ಏನು ಕರೀತಾರೆ ಇದಕ್ಕೆ, ಇವರ ಮಾಡರ್ನ್ ಸೈನ್ಸಲ್ಲಿ AI ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಈ ರೀತಿಯಾದಂತಹ ಕೂಡಿಸುವ, ಅಂದರೆ ಕೋಡಿಂಗ್ ಮಾಡಿರುವ ಕೋಡನ್ನು ಡಿಕೋಡ್ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ಪ್ರೋಗ್ರಾಮ್ಸ್ ಬರೀತಾರೆ, ಯಂತ್ರಗಳ ಕೈಲಿ ಮಾಡ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಎಷ್ಟೇ ಏನೇ ಮಾಡಿದ್ರೂ ಕೂಡ ಒಂದು ಪುಟ್ಟ ಮಗು, ಅದಕ್ಕೆ ಇನ್ನೆಷ್ಟು ತಿಳುವಳಿಕೆ ಜ್ಞಾನ ಇರ್ಬೋದು ಅರ್ಥ, ಅದು ಮಾಡ್ತಕ್ಕಂಥ ಗ್ರಹಿಸುವಿಕೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅಷ್ಟು ಕೂಡ ಮಾಡೋಕ್ಕಾಗಿಲ್ಲ. ಯಾವತ್ತಿಗೆ 12/10/2010. ಅಂದರೆ ಈ ವ್ಯವಸ್ಥೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಅಗಾಧವಾಗಿದೆ, ಇದನ್ನು ನೀವು ಊಹೆ ಮಾಡ್ಕೋಬೇಕು. ಬಿಲೀವ್ ಅಲ್ಲ, ಊಹೆ ಮಾಡಿ ಹೌದು ಅಂತಾದರೆ ಸ್ವೀಕರಿಸಿ, ಇಲ್ಲದಿದ್ದರೆ ಬಿಡಿ. ಆ ಕಮ್ಯುನಿಕೇಶನ್ ಹಾಗಾಗುತ್ತೆ ಭಾಷೆಯ ಮೂಲಕ. ಈ ಹಿನ್ನೆಲೆಯಲ್ಲಿ ನಾವು ವೇದ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ಳುವಾಗ ಇಂತಹ ಪದಕ್ಕೆ ಇಂತಹ ಅರ್ಥ ಅಂತ ಹೇಳುವಾಗ ನಮಗೆ ಒಂದು ಡೆಫಿನೆಟ್ನೆಸ್ ಇರುತ್ತೆ. ಮತ್ತು ಆ ಅರ್ಥವನ್ನು ನಾನು ಅದರ ತಲೆ ಮೇಲೆ ಹಾಕ್ತಾ ಇರಲ್ಲ, ಅದರಲ್ಲಿರುವ ವ್ಯವಸ್ಥೆಯನ್ನು ನೋಡಿ ತಿಳ್ಕೋತಾ ಇರ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಶ್ವಹ ಎನ್ನುವ ಶಬ್ದಕ್ಕೆ ಈ ತರಹ ಇಂದ್ರಿಯಗಳು ಅಂತ ಹೇಳಿ ನನಗನ್ಸುತ್ತೆ ಅಂತ ಅರ್ಥ ಮಾಡಿದ್ದೀನಿ, ಕುದುರೆ ಅಂತ ನನಗನ್ಸುತ್ತೆ ಆದ್ದರಿಂದ ಅರ್ಥ ಮಾಡಿದ್ದೀನಿ ಅಲ್ಲ. ಅಶ್ವಹ ಎನ್ನುವ ಪದವು ತಿನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಚಾರವನ್ನು ಹೇಳುತ್ತಿದ್ದೇನೆ ಅಂತ ಅದು ಹೇಳ್ತಾ ಇದೆ. ಯಾವುದು? ಅಶ್ವಹ ಎನ್ನುವ ಪದ ಒಂದು ಸಿಸ್ಟಮ್ನ ಪ್ರಕಾರವಾಗಿ ನನಗೆ ಈ ಅರ್ಥ ಬರುತ್ತೆ ಅಂತ ಅದೇ ಹೇಳ್ತಾ ಇದೆ. ನಾನು ಅದನ್ನು ಗಮನಿಸ್ಬಿಟ್ಟು ಅದನ್ನ ಅರ್ಥ ಮಾಡ್ಕೋತಾ ಇದ್ದೀನಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಇದೆ. ಇವತ್ತೇನಾಗುತ್ತೆ ಅಂತಂದರೆ ಬಹಳಷ್ಟು ಸಲ ನಾವು ನಮ್ಮ ವ್ಯಾಖ್ಯೆಯನ್ನು, ನಮ್ಮ ಭಾಷ್ಯವನ್ನು, ನಮ್ಮ ಇಂಟರ್ಪ್ರಿಟೇಷನ್ನ ಕೊಡೋದಕ್ಕೆ ಹೋಗ್ತೀವಿ. ಯಾವಾಗ ಈ ವಾಕ್ಯಕ್ಕೆ ಈ ಥರ ಅರ್ಥ ಆಗುತ್ತೆ, ಈ ಪದಕ್ಕೆ ಈ ಥರ ಅರ್ಥ ಆಗುತ್ತೆ ಅಂತ ನಾನು ನನ್ನ ಭಾಷ್ಯ, ನನ್ನ ವ್ಯಾಖ್ಯೆ, ನನ್ನ ಟಿಪ್ಪಣಿ ಬರೆಯಕ್ಕೆ ಹೋಗ್ತೀನಿ, ಆವಾಗ ಅದರೊಳಗೆ ನನ್ನ ಇತಿಮಿತಿಗಳು ಬೇಡ ಅಂದರೂ ಬರುತ್ತೆ. ಹಾಗೆ ಆಕ್ಚುಯಲ್ ಆಗಿ ಅಲ್ಲೇನಿದೆ ಅದು ಹೊರಕ್ಕೆ ಬರಬಹುದು, ಬಾರ್ದೇನೂ ಇರಬಹುದು. ಇಟ್ಸ್ ಎ ವೆರಿ ಬಿಗ್ ಪ್ರಾಬ್ಲಮ್ ಇನ್ ಕಮ್ಯುನಿಕೇಶನ್. ಸಂವಹನ ವಿಜ್ಞಾನ ಅಂತ ನಾವೇನು ಕರಿತೀವಿ, ಕಮ್ಯುನಿಕೇಶನ್ ಸೈನ್ಸ್ ಅಂತ ಏನು ಕರಿತೀವಿ, ಅದರಲ್ಲಿರ್ತಕ್ಕಂಥ ಒಂದು ದೊಡ್ಡ ತೊಂದರೆ ಇದು, ಅಡ್ಡಿ. ಅದನ್ನು ಈ ವ್ಯವಸ್ಥೆ ಸಮರ್ಪಕವಾಗಿ ಮೀರಿದೆ. ಈ ಪದಕ್ಕೆ ಏನರ್ಥ ಅಂತ ಹೇಳಿ ನಾವು ನೀವು ಊಹೆ ಮಾಡಬೇಕಾದ್ದಿಲ್ಲ, ಅಥವಾ ನಮ್ಮ ಅನಿಸಿಕೆಯನ್ನು ಅದರ ಮೇಲೆ ಹಾಕಬೇಕಾದ್ದಿಲ್ಲ. ಪದ ಹೇಗೆ ನಿರ್ಮಾಣ ಆಗಿದೆ, ಮೂಲ ಸ್ವರೂಪ ಏನು, ವೈದಿಕ ವ್ಯಾಕರಣ ಪ್ರಕಾರ ಜೊತೆಗೆ ಏನೇನು ಸೇರಿದೆ, ಆ ಉದಾತ್ತನದ ಅಥವಾ ಸ್ವರಿತೆಗಳ ವ್ಯವಸ್ಥೆ ಹೇಗಿದೆ, ಇದನ್ನು ನೋಡಿದ ತಕ್ಷಣ ಓಹೋ ಇದರ ಅರ್ಥ ಹೀಗೆ, ನನಗೂ ಹಾಗೆ, ನೀವು ನೋಡಿದ್ರೆ ನಿಮಗೂ ಹಾಗೆ, ಅವ್ರು ನೋಡಿದ್ರೆ ಅವ್ರಿಗೂ ಹಾಗೆ. ಇಟ್ ವಾಂಟ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್, ಇಟ್ ವಾಂಟ್ ವೇರಿ ಫ್ರಮ್ ಸಿಚುಯೇಷನ್ ಟು ಸಿಚುಯೇಷನ್, ಇಟ್ ವಾಂಟ್ ವೇರಿ ಫ್ರಮ್ ಟೈಮ್ ಟು ಟೈಮ್. ಹಾಗಾದ್ರೆ ಆ ಕಮ್ಯುನಿಕೇಶನ್ ಎಷ್ಟು ಪ್ರಿಸಿಷನಲ್ಲಿ ಇರಬಹುದು ಅನ್ನೋದು ಯೋಚನೆ ಮಾಡಬೇಕು. ಈ ತರಹದ ಪ್ರಿಸೈಸ್ ಕಮ್ಯುನಿಕೇಶನ್ನು ಜಗತ್ನಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಸಾಧ್ಯ ಇಲ್ಲ. ಇದು ಸುಧಾಕರ ಶರ್ಮನ ಅನಿಸಿಕೆ ಅಲ್ಲ. ಘಟಾನುಘಟಿಗಳಾಗಿರ್ತಕ್ಕಂತಹ ವಿಜ್ಞಾನಿಗಳು, ಈಗ ತಾನೇ ನಾ ಹೇಳಿದಂಥ AI ಎನ್ನುವ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವ ವಿಜ್ಞಾನಿಗಳಿದ್ದಾರೆ ಅವರು ಕೂಡ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಂಪ್ಯೂಟರ್ ಭಾಷೆಗೆ, ಈ ಪ್ರೋಗ್ರಾಮಿಂಗ್ ಭಾಷೆಗೆ ಸಂಸ್ಕೃತವು ಚೆನ್ನಾಗಿ ಹೊಂದುತ್ತೆ ಅಂತ. ಏನಪ್ಪ ಸುಳ್ಳನ್ನು ಹೇಳ್ತಾ ಇರೋದು?
ಯಾಕೆ ಅವ್ರ ಬಾಯೆಲ್ಲ ಮಾತು ಬಂತು? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ದಟ್ ಸ್ಟಫ್. ಸಂಸ್ಕೃತಕ್ಕೆ ಎಷ್ಟಿರ್ಬೇಕಾದ್ರೆ ಮಾತೃಭಾಷೆ ವೇದ ಭಾಷೆಗೆ ಎಷ್ಟಿರ್ಬೋದು ಊಹೆ ಮಾಡಿ ನೀವು. ಇರುವುದನ್ನ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಆ ಗುಣ ಇದೆ ಅಂತಂದ್ರೆ ಇದೆ. ಗುರುತಿಸ್ಕೊಂಡವನಿಗೆ ಲಾಭ, ಗುರುತಿಸ್ಕೊಳ್ಳೋದನಿಗೆ ನಷ್ಟ. ಆದರೆ ಇವನು ಗುರುತಿಸ್ತಿಲ್ಲ ಅಂತ ಹೇಳಿ ಅದರಲ್ಲಿರುವ ಸತ್ವ ಹೋಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ. ಹಾಗಾಗಿ ಇದರಲ್ಲಿ ಏನು ಸತ್ವ ಇದೆ ಅನ್ನೋದನ್ನು ನಾನು ತೆಗೆದು ಹಾಕಬೇಕಾದ ಅವಶ್ಯಕತೆ ಇಲ್ಲ. ತನ್ನ ಅರ್ಥವನ್ನು ತಾನೇ, ತನ್ನ ವಿಚಾರವನ್ನು ತಾನೇ ಹೇಳಿಕೊಳ್ಳುತ್ತಿರುವಾಗ ನಾವು ಸೈಲೆಂಟಾಗಿ ಅದನ್ನು ಕೇಳಿಸ್ಕೊಂಡ್ರೆ ಸಾಕು. ಆ ಮಂತ್ರದ ಭಾವ ಏನಿದೆ, ಮಂತ್ರ ನಮಗೇನು ಕಮ್ಯುನಿಕೇಟ್ ಮಾಡ್ತಿದೆ, ಕ್ಲೀನಾಗಿ ಅರ್ಥ ಆಗುತ್ತೆ, ನಿರ್ದುಷ್ಟವಾಗಿ ಅರ್ಥ ಆಗುತ್ತೆ, ದೋಷವಿಲ್ಲದೆ ಅರ್ಥ ಆಗುತ್ತೆ. ಒಂದೊಂದು ಪದಕ್ಕೂ ಈ ರೀತಿಯ ವ್ಯಾಕರಣ, ಅದರ ಮೂಲಧಾತು, ಅದರಿಂದ ನಾವು ಹೇಳ್ತಾ ಹೋಗೋದಕ್ಕೆ ಸಾಧ್ಯತೆ ಇದೆ. ಆದರೆ ಕಾಲದ ಮಿತಿಯಿಂದ ಏನು ಮಾಡಿದ್ದೇನೆ, ಇಷ್ಟೆಲ್ಲ ವಿಚಾರ ಅದರ ಹಿಂದೆ ಇದೆ ಅನ್ನೋದನ್ನು ನಿಮಗೆ ಒಂದು ಉದಾಹರಣೆ ಮೂಲಕ ತೋರಿಸಿದ್ದೀನಿ, ಅಶ್ವ ಎನ್ನುವುದರ ಮೂಲಕ. ಮುಂದೆ ಈ ಧಾತುವಿಗೆ, ಈ ಧಾತುವಿನಿಂದ ಅಥವಾ ಈ ಪದಕ್ಕೆ ಈ ರೀತಿ ಅರ್ಥ ಬರ್ತದೆ ಅಂತ ಅಷ್ಟೇ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಯಾಕೆ 4 ದಿವಸದಲ್ಲಿ ಒಂದು 7-8 ಮಂತ್ರ ಆದರೂ ಮುಗಿಸ್ಬೇಕು ಅಂತ ವಿಚಾರ ಇದೆ. ಆದರೆ ಒಂದು ವಿಚಾರ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಆ ಒಂದೊಂದು ಅರ್ಥವೂ ಕೂಡ ಸುಧಾಕರ ಶರ್ಮನ ಅರ್ಥ ಅಲ್ಲ, ಅಥವಾ ಯಾರೋ ಒಬ್ರು ಅದರ ಬಗ್ಗೆ ಬರೆದಿರ್ತಕ್ಕಂಥ ಟಿಪ್ಪಣಿ ಅಲ್ಲ, ಯಾರೋ ಒಬ್ರು ಮಾಡಿರ್ತಕ್ಕಂಥ ಭಾಷ್ಯ ಅಲ್ಲ. ವೇದ ಮಂತ್ರವು ತನ್ನ ಅರ್ಥವನ್ನ ತಾನೇ ಹೇಳುತ್ತಿರುವುದರ ಹಿನ್ನೆಲೆಯಲ್ಲಿ ಬಂದಂಥ ಅರ್ಥ. ಇದು ಸ್ಪಷ್ಟ ಇರಬೇಕು ನಮಗೆ. ಆವಾಗ ಏನಾಗುತ್ತೆ, ಒಂದು ವೇದ ಮಂತ್ರಕ್ಕೆ 10 ಜನ ಅರ್ಥ ಮಾಡಿದ್ರು ಕೂಡ ಒಂದೇ ಅರ್ಥ ಬರುತ್ತೆ. ಈ ಸಿಸ್ಟಮ್ನ ಬಿಡುಬಿಟ್ಟು ನಾವು ಅದಕ್ಕೆ ಒಂದು ಭಾಷಾ ವ್ಯಾಖ್ಯೆ ಮಾಡೋದಕ್ಕೆ ಹೋದರೆ 10 ಜನ ಬರೆದ್ರೆ 10 ತರಹದ ಅರ್ಥ ಸಿಕ್ಕುತ್ತೆ. ದಿಸ್ ಎ ಪ್ರಾಬ್ಲಮ್. ಇವತ್ತು ನಮಗಾಗಿದೆ ಈ ಸಮಸ್ಯೆ. ಹಾಗಾಗಿ ಸರಿಯಾದಂತಹ ವೈಜ್ಞಾನಿಕ ಕ್ರಮ ಯಾವುದು ಅನ್ನೋದನ್ನು ಗುರುತಿಸಿಕೊಂಡು ಆ ವಿಧಾನದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಅದ್ಭುತವಾದಂಥ ವಿಚಾರ ಸಿಗುತ್ತೆ. ಇಷ್ಟು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಅಲ್ಲಲ್ಲಿ ಆ ಪದ ಹೇಗೆ ಬಂತು ಅನ್ನೋದಕ್ಕೆ ಅದರ ಧಾತುವಿನಿಂದ, ಅದರ ಹಿನ್ನೆಲೆಯಿಂದ ಅವಾಗ ಹೇಳ್ತೀನಿ. ಹೇಳೋದೇ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಪ್ರತಿಯೊಂದಕ್ಕೂ ಹೇಳ್ತಾ ಹೋದರೆ ಬಹುಶಃ 4 ದಿವಸ ಒಂದು ಮಂತ್ರ ಮುಂದಕ್ಕೆ ಹೋಗಲ್ಲ. ಮತ್ತೆ ಕೆಲವರಿಗೆ ಬಹುಶಃ ಅದು ಒಂದು ಸ್ವಲ್ಪ ಹೆವಿನೂ ಆಗಬಹುದು ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ, ನನಗೆ ಐ ಡೋಂಟ್ ನೋ. ಬಹುಶಃ ಈಗ ಹೇಳಿದ್ದೆ ಹೆವಿ ಆಯ್ತೇನೋ ಗೊತ್ತಿಲ್ಲ. ಬಟ್ ಅನಿವಾರ್ಯ, ಇಷ್ಟೊತ್ತು ನಾನು ಹೇಳಲೇಬೇಕು. ನಾನು ಹೇಳದೇ ಇದ್ದರೆ ಮುಂದಕ್ಕೆ ಹೋಗೋದಿಲ್ಲ. ಇರಲಿ, ಇನ್ನು ಈ ಥರದ ವ್ಯಾಕರಣ ಟೆಕ್ನಿಕಲ್ ಬಗ್ಗೆ ಹೆಚ್ಚು ನಾನು ತಲೆ ಕೆಡಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಅಲ್ಲೊಂದು ಇದು ಧಾತು ಅಂತ ಹೇಳ್ತೀನಿ, ಅರ್ಥ ಆಗುತ್ತೆ ನಿಮಗೆ. ಇದು ವೈದಿಕ ವ್ಯಾಕರಣ ರೀತಿ ಈ ರೀತಿ ಅರ್ಥ ಬರುತ್ತೆ ಅಂತ ಅಷ್ಟು ಟಚ್ ಮಾಡ್ಕೊಂಡು ಹೊರಟೋಗ್ತೀನಿ ಅಷ್ಟೇ. ಕೇಳಿಸ್ಕೊಂಡ್ರಲ್ಲ? ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.